ಬರಲೇಬೇಕು ಬರಲೇಬೇಕು, ಬೇಕೇ ಬೇಕು ಬೇಕೇ ಬೇಕು, ಸಾದ್ಲಿ ರಸ್ತೆ ಅಭಿವೃದ್ಧಿ ಆಗಲೇಬೇಕು 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 ಆಗಲೇಬೇಕು, ಅನುದಾನ ಬಿಡುಗಡೆ ಮಾಡಲೇಬೇಕು ಮಾಡಲೇಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸ್ವತಂತ್ರ ಭಾರತ್ ಕಿ. ಆಗಲೇಬೇಕು 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 ಆಗಲೇಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು 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 ಬರಲೇಬೇಕು, ಬೇಕೇ ಬೇಕು ಬೇಕೇ ಬೇಕು. ಇಲ್ಲ ಅಂದ್ರೆ ಶರ ಬರೆದು ಕೊಡಿ, ನಮ್ಗೆ ಅನುದಾನ ನೀಡಿ ಅನುದಾನ ನೀಡಿ, ಅನುದಾನ ನೀಡಿ ಅನುದಾನ ನೀಡಿ. ಜಿಲ್ಲಾಧಿಕಾರಿ 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 ಜಿಲ್ಲಾಧಿಕಾರಿ, ಅಧಿಕಾರಿಗಳೇ ಅಧಿಕಾರಿಗಳೇ ಕೆಲಸ ಮಾಡಿ ಕೆಲಸ ಮಾಡಿ, ಅಧಿಕಾರಿಗಳೇ ಅಧಿಕಾರಿಗಳೇ ಕೆಲಸ ಮಾಡಿ ಕೆಲಸ ಮಾಡಿ, ಎಲ್ಲ ಒಂದರೆ ಕುರ್ಚಿ ಖಾಲಿ ಮಾಡಿ. ಅಧಿಕಾರಿಗಳೇ ಅಧಿಕಾರಿ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಆಗಲಿ ಆಗಲಿ ರಸ್ತೆ ಆಗಲಿ 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 ರಸ್ತೆ ಆಗಲೇಬೇಕು ಆಗಲೇಬೇಕು, ಸೌಕರ್ಯ ಅಭಿವೃದ್ಧಿ ಆಗಲೇಬೇಕು ಬರಲೇಬೇಕು 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 ಬರಲೇಬೇಕು, ಇವತ್ತೇ ಬರಬೇಕು ಇವತ್ತೇ ಬರಬೇಕು ಬರಲೇಬೇಕು. ಮಾಡ್ಕೊಂಡಿವಂತ ಅವ್ರ ಇಷ್ಟ ಅಂತ ಬಂದು ತೆಗೆದು ಚೆನ್ನಾಗಿ ಮಾಡೋನಲ್ಲ ಇಕ್ರಿ ರೋಡ್ ಗಡ್ಡ. ಒಂದು ನಿಮಿಷ ಮೇಡಮ್, ಯಾವ ಪಂಚಾಯತ್ ಮೇಡಮ್ ಯಾವ ಪಂಚಾಯತ್ ಮೇಡಮ್ ಯಾರು ಬರಲ್ಲ. ಈ ದಿನ ಇದು ಯಾರ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಕಲ್ಲ ಆನಂದಗೌಡಣ್ಣವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಿದ್ದು ಕುಡರಂತೆ ವರ್ತಿಸ್ತಾ ಇರ್ತಕ್ಕಂಥ PWD ಅಧಿಕಾರಿಗಳೇ ಹಾಗೂ ಎಲ್ಲ ಸಾರ್ವಜನಿಕ ಮಿತ್ರರೇ ಹಾಗೂ ಎಲ್ಲ ಮುಖಂಡರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿ ಇಲಾಖೆದವರೇ, ಸಾರ್ಲಿ ಅಂತಂದ್ರೆ ಶಿಡ್ಲಘಟ್ಟ ತಾಲೂಕಿಗೆ ಒಂದು ಮಲತಾಯಿ ಧೋರಣೆ ಆಗ್ಬಿಟ್ಟಿದೆ. ಈಗ ರಸ್ತೆಗಳಿದಾವೆ, ಇರ್ತಕ್ಕಂಥ ಚೆನ್ನಾಗಿ ಕನ್ನಡಿ ತರ ಕಾಣಿಸ್ತಾ ಇರ್ತಕ್ಕಂಥ ರಸ್ತೆಗಳನ್ನ ಅಗದು ಮತ್ತೆ ಮರು ಡಾಂಬರೀಕರಣ ಮಾಡ್ತೀರಾ ನೀವು. ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಈ ರಸ್ತೆಗಳನ್ನ ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ನೀವೇನು ಕುರುಡ್ರ? ಈ ಅಧಿಕಾರಿಗಳಾಗ್ಲೇ ಆನಂದವರ ಜೊತೆ ಮಾತಾಡ್ತಾ ಇದ್ರು ಯಾರೋ ಅಧಿಕಾರಿ, ಅದು ಯಾವ ಎಕ್ಸಾಮ್ ಬರೆದು ಅಧಿಕಾರಿ ಆಗಿದನೋ ಗೊತ್ತಾಗ್ತಾ ಇಲ್ಲ. 10 ಕೋಟಿ ಪ್ರಪೋಸಲ್ ಕಳಿಸಿದಾರಂತೆ. ಏನ್ ಮಾರುಕಟ್ಟೆಗೆ ಹೋಗಿ ತರ್ಕೊಂಡು ತಗೊಂಬಪ್ಪ ಅಂತ ಹೇಳೋದು ವಿಷಯ. ಇಲ್ಲಿ ಜಂಟಿ ಸರ್ವೆ ಆಗಿದೆ, PW ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಆಗಿದೆ. ಸೆಂಟ್ರಲ್ ರೋಡಿಂದ 40 ಅಡಿ ಮಾಡಬೇಕಂತ ಈಗಾಗಲೇ ಮಾಡಿ ಸ್ಕೆಚ್ ಮಾಡಿ ಮಾಪಕ ಇಲಾಖೆದವರು ಎಲ್ಲರೂ ಕೂಡ ಮಾಡಿ ಅದು ಸ್ಕೆಚ್ ತಯಾರಾಗಿದೆ. ಅದ್ರ ಪ್ರಕಾರ ನೀವು ಪ್ರಪೋಸಲ್ ಕಳಿಸ್ಬೇಕಾಗಿತ್ತು. ಅದಕ್ಕೆ ಚರಂಡಿ ಎಷ್ಟಿರಬೇಕು, ಮಧ್ಯ ರಸ್ತೆಯಿಂದ ಕೊನೆ ರಸ್ತೆಗೆ ಎಷ್ಟು ಅಡಿ ಇರಬೇಕು, ಅದನ್ನೆಲ್ಲ ನೀವು ಪ್ರಪೋಸಲ್ ಕಳಿಸಿ ನೀವು ಅನುದಾನಕ್ಕೆ ಬಿಡುಗಡೆ ಮಾಡಲಿಕ್ಕೆ ಕೋರಬೇಕಾಗ್ತದೆ. ನೀವು ನಿಜವಾದ PWD ಅಧಿಕಾರಿಗಳು ನೀವು? ನನ್ನ ಪ್ರಶ್ನೆ, ನಿಮ್ ಕಣ್ಣು ಮುಂದೆ ಕಾಣ್ತಾ ಇದೆ, ನಿಮ್ಗೆ ನಿಮ್ಮ ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ. ನೀವು ಈ ತಾಲೂಕಲ್ಲಿ ಇದ್ದೀರಾ ಅಥವಾ ಇನ್ಯಾವುದೋ ಬೇರೆ ತಾಲೂಕಲ್ಲಿ ಇದ್ದೀರಾ ಅಥವಾ ಪಾಕಿಸ್ತಾನದಲ್ಲಿ ಇದ್ದೀರಾ? ನೀವು ನಮ್ಮ ರಸ್ತೆ ಇಲ್ಲಿ ಹೊಡೆದಾಗ್ತಾ ಇದ್ದಾರೆ. ನಮ್ಮ ರಸ್ತೆ ಎಷ್ಟು ಅಡಿ ಇದೆ, ಅಡಿ ಒಳಗಡೆನ ಹಾಕಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ರಸ್ತೆಯನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಪಂಚಾಯತಿಯವರು. ಅದ್ರ ಬಗ್ಗೆ ನೀವು ಗಮನ ಹರಿಸಲಿಲ್ಲ ಅಂತಂದ್ರೆ ಇನ್ನೇನು ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ? ಟ್ಯಾಕ್ಸ್ ವಸೂಲಿ ಮಾಡಲ್ವಾ ನೀವು?
ಪ್ರತಿ ವರ್ಷ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಗೊತ್ತಾ ನಮ್ಮ ಸಾಧನೆ ಹೋಬಳಿ ಭಾಗದಿಂದ? ನೀವೇನು ಕೊಡ್ತಾ ಇದ್ದೀರಾ? ಏನು ವ್ಯವಸ್ಥೆನೇ ಇಲ್ಲ ಇಲ್ಲ ಮನೆಗಳ ಇಲ್ಲಿ ಗುಂಡಿ ಇದಾವೆ, ರಸ್ತೆ ಗುಂಡಿಗಳು. ಈಗ ಯಾವುದೋ ಒಂದು ಟ್ಯಾಂಕರ್ ತಗೊಂಡೋಗಿ ಅಲ್ಲಿ ಬಿಟ್ರೆ ಈಜು ಹೊಡಿಬಹುದು ಮೇಡಮ್, ಈಜು ಹೊಡಿಬಹುದು, ಅಷ್ಟೆಷ್ಟು ಗುಂಡಿಗಳು ಬಿದ್ದಿದೆ. ಇವತ್ತು ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ, SLC ಎಕ್ಸಾಮ್ ನಡೀತಾ ಇದೆ. ನಮ್ಮೂರಲ್ಲಿ ಸೆಂಟರ್ ಇಲ್ಲ, ಬೇರೆ ಊರಿಗೆ ಹೋಗಿ ಬರ್ಕೊಂಡ್ ಬರಬೇಕು, ಸರಿಯಾದ ಸಮಯಕ್ಕೆ ಬಸ್ ಇಲ್ಲ. ಒಂದ್ ವೇಳೆ ಎಕ್ಸಾಮ್ಗೆ ತೊಂದರೆ ಆದ್ರೆ ನೀವು ಹೊಣೆಗಾರ ಆಗ್ತೀರಾ? ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋರು? ನಾವು ಪದೇ ಪದೇ ಹೇಳ್ತಾ ಇದೀವಿ. ಎಷ್ಟು ಮನವಿಗಳು ಕೊಟ್ಟಿದ್ದೀವಿ ಗೊತ್ತಾ ನಿಮ್ಗೆ? ಎಷ್ಟು ಮೇಂಟೆನೆನ್ಸ್ ಮಾಡಿದ್ದೀರಾ? ಒಬ್ಬ ಅಧಿಕಾರಿ ಆಗಿರ್ತಕ್ಕಂಥವ್ರು ಎಷ್ಟು ಮೇಂಟೆನೆನ್ಸ್ ಮಾಡಿಲ್ಲ ಅಂತ ನೀವು ಫೈಲ್ ತಗೊಂಡು ಬಂದಿದ್ದೀರಿ. ಇಡೀ ತಾಲೂಕು ನಮ್ಮ ರಸ್ತೆಯಲ್ಲಿ ಫೈಲ್ ತಗೊಂಡು ಬಂದಿದ್ದೀರಾ. ಆ ಫೈಲ್ ಸ್ಟಡಿ ಮಾಡಿ ನಮ್ಮ ಸಾರ್ವಜನಿಕರ ಮುಂದೆ ಮಂಡಿಸ್ತೀರಾ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ. ಇದು ಅಸಹಾಯಕತೆ ಅಲ್ಲ. ಈ ದಿನ ನಾವು ನೀವೆಲ್ಲರೂ ಸೇರಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಬೇಡಿಕೆ ಇಷ್ಟೇ, ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ನಾವು PWDನ ನಂಬಿಕೊಂಡು ಸೋತು ಸುಳ್ಳಾಗ್ಬಿಟ್ಟಿದ್ದೀವಿ. ದೈಹಿಕವಾಗಿ ಮಾನಸಿಕವಾಗಿ ನಾವು ನರಳಾಡ್ಬಿಟ್ಟಿದ್ದೀವಿ. ನಾವು ಕೋಮಾ ಸ್ಟೇಜಲ್ಲಿದ್ದೀವಿ. ನಾವು ಏನು ಸ್ಟೇಜಲ್ಲಿದ್ದೀವಿ? ನಾವು ಕೋಮಾ ಸ್ಟೇಜಲ್ಲಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರೇ ಮತ್ತೆ PWD ಇಲಾಖೆಯವರು ಹೇಳ್ತಾ ಇದ್ದೀವಿ, ನಾವು ಕೋಮಾ ಸ್ಟೇಜಲ್ಲಿದ್ದೀವಿ, ನಮ್ಮನ್ನ ಬದುಕಿಸಿ. ಇದಿಷ್ಟೇ ಹೇಳ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿಗೆ ನಮ್ಮ ಹತ್ರ ಮನವಿ ತಗೊಂಡು ತಕ್ಷಣ ಇಮೇಲ್ ಕಳಿಸಿ ಅವ್ರ ಅಧಿಕಾರ ಏನಿದೆಯೋ ಅದನ್ನು ಚಲಾಯಿಸಿ ಆ ಕಾಪಿ ಕೊಟ್ರೆ ಮಾತ್ರ ನಾವು ಇಲ್ಲಿಂದ ಕದಲ್ತೀವಿ. ಮತ್ತೆ ಅವ್ರು ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಚಿಕ್ಕಬಳ್ಳಾಪುರ ವಿಭಾಗದವರು, ಅವರು ಹೆದ್ದಾರಿ ಪ್ರಾಧಿಕಾರಿ, ಅವ್ರಿಗೆಲ್ಲ ಅಧಿಕಾರ ಇದೆ. ಅವರು ಇಲ್ಲಿಗೆ ಬರಬೇಕು. ಅವರೆಲ್ಲರೂ ಬಂದು ನಮ್ಮ ಕಷ್ಟ ಕಾರ್ಪಣ್ಯ ಕೇಳಿ ತುರ್ತಾಗಿ ನಮ್ಗೆ ಅನುದಾನ ಬಿಡುಗಡೆ ಆಗುವಂತ ಒಂದು ಲಕ್ಷಣ ಕಂಡು ಬಂದ್ರೆ ಮಾತ್ರ ನಾವು ಇಲ್ಲಿಂದ ಎದ್ದೇಳ್ತೀವಿ ಅನ್ನೋದು ಮಾತ್ರ ನಾವೇ ಹಠಾಖಂಡಿತವಾಗಿ ಹೇಳಿ. ಇಲಾಖೆ ಮೇಲೆ ಗೂಬೆ ಕೊಳಿಸ್ತಾ ಇದ್ದೀರಾ ನೀವು ಅಧಿಕಾರಿಗಳು? ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಸಾಧಲಿ ಹೋಬಳಿ ನಿರ್ಮಿತಿ ಕೇಂದ್ರದಿಂದ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ. ನಿರ್ಮಿತಿ ಕೇಂದ್ರಕ್ಕೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇರೋದು ಯಾರೋ ಒಬ್ಬ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನ, ಎಷ್ಟು ಅಮೌಂಟು ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಈ ಥರದ್ದು ಯಾವುದೇ ಟಾರ್ಗೆಟ್ ಇಲ್ಲ. ಮೇನ್ ಇರ್ತಕ್ಕಂಥದ್ದು ನಾವು ಟ್ರಸ್ಟ್ ಮಾಡ್ತಕ್ಕಂಥದ್ದು PWDಗೆ ಇದರ ಬಗ್ಗೆ, ಈ ರೋಡ್ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. PWD ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ, 9.5 ಕೋಟಿ ಇದ್ದಿದ್ದು 10 ಕೋಟಿ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತ ಮೇಡಮ್ ಅವರು ಒಂದು ಇದು ತೋರಿಸ್ತಾ ಇದ್ದಾರೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಪಾಪ ಅವ್ರಿಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಹೇಳ್ಬೋದಾ ಮೇಡಮ್? ಅದು ಓಕೆ ಆಯ್ತು. ರೋಡ್ ವೈಡನಿಂಗ್ ಮೇಡಮ್, ಈ ಪೋರ್ಷನ್ ಬಂದು ತುಂಬಾ ಇದು ನಮ್ದು ಪಂಚಾಯತಿ ವ್ಯಾಪ್ತಿ ಏನು ಬರುತ್ತೆ ಇದು ನಾರು ಆಗುತ್ತೆ ಸರ್. 4 ಮೀಟರ್ಸ್ ಅರೌಂಡ್ ಬರುತ್ತೆ. 4 ಮೀಟರ್ಸ್ ಆವ್ರೇಜ್ ಸಿಗುತ್ತೆ ನಮಗೆ. 4.1 ಸಿಗುತ್ತೆ ಸರ್. ನಾವು ಓವರಾಲ್ 5.5 ಮೀಟರ್ಸ್ಗೆ ಪ್ರಪೋಸಲ್. ಅಲ್ಲ PWD ನಾಮ್ಸ್ ಏನು ಹೇಳುತ್ತೆ ಮೇಡಮ್ ರೋಡ್ ವೈಡನಿಂಗ್ಗೆ? ಸರ್ ನಾಮ್ಸ್ ಇನ್ ದ ಸೆನ್ಸ್ ನಮ್ಗೊಂದು ಸುತ್ತಲೇ ಇದೆ ಸರ್. ಎಲ್ಲ ಮುಖ್ಯ ರಸ್ತೆ ಬಂದ್ಬಿಟ್ಟು ರಸ್ತೆ ಮಧ್ಯಭಾಗದಿಂದ 25 ಮೀಟರ್ ಇದೆ. 25 ಮೀಟರ್. ಬಟ್ ರೋಡ್ ಕಂಡೀಷನ್ಸ್ ಕ್ರೈಟೇರಿಯಾ ಇನ್ ಕೇಸ್ ಎನ್ಕ್ರೋಚ್ಮೆಂಟ್ಸ್ ಇದ್ದಾಗ ಲ್ಯಾಂಡ್ ಅಕ್ವಿಷನ್ ಪ್ರೊಸೀಜರ್ಸ್ ಎಲ್ಲ ಇರ್ತವೆ. ಅದನ್ನ ಫಾಲೋ ಮಾಡಿದಾಗ ಸರ್ಕಾರದಿಂದ ಇದು ರಿಲೀಸ್ ಮಾಡ್ತಾರೆ ಅಕ್ವಿಷನ್. ಇನ್ ಕೇಸ್ ಅದನ್ನು ಫಾಲೋ ಮಾಡಿಲ್ಲ ಇವು ವಾಲಂಟಿಯರ್ ಆಗಿ ಅಮೌಂಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿದೆ ಅದಕ್ಕೆ ಪ್ರಪೋಸಲ್ ಕಳಿಸ್ತಾರೆ. ಅಲ್ಲ ನೀವು ಹೇಳ್ಬಿಡಿ. ಈಗ 4.3 ಕಿಲೋಮೀಟರ್ಸ್ ಇದೆ. ಈ 4.3 ಕಿಲೋಮೀಟರ್ಸ್ ಅಲ್ಲಿ ಈ ಊರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎಷ್ಟಿದೆ, ಹೊರಗಡೆ ಎಷ್ಟಿದೆ ಅನ್ನೋದನ್ನ ಒಂದು ಪ್ರಸ್ತಾವನೆಯನ್ನು ನೀವು ಹೇಳ್ಬಿಡಿ. ಆ ಸ್ಕೆಚ್ ಇಟ್ಕೊಂಡು ಹೇಳ್ಬಿಡಿ. ಅಲ್ಲ ಸರ್, ಇದೊಂದು ನಮ್ಮ ಸರ್ಕಾರಿ ಕಾರ್ಯದರ್ಶಿಗಳಿಗೆ ಇದೊಂದು ಪ್ರಪೋಸಲ್ 10 ಕೋಟಿಗೆ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದಾರೆ ನಮ್ಮ ಚೀಫ್ ಇಂಜಿನಿಯರ್ ಆಫೀಸಿಂದ. ಎಸ್ಟಿಮೇಷನ್ ಕಾಸ್ಟ್ 10 crores. ನಾವು ಫಸ್ಟ್ 950 ಕಳಿಸಿದ್ದಾರೆ ಸರ್. 950 ಕಳಿಸಾದ್ಮೇಲೆ ಅದನ್ನು ಈಗ 10 ಮಾಡಿದ್ದಾರೆ. SR ವ್ಯಾಲ್ಯೂಷನ್ ಚೇಂಜ್ ಆಗುತ್ತೆ ಅಂತ 10 ಕೋಟಿಗೆ ಪ್ರಪೋಸಲ್ ಕಳಿಸಿದ್ದಾರೆ ಸರ್. 17 ಡಿಸೆಂಬರ್ 24 ಅಲ್ಲಿ. ಸರಿ.
ಈಗ ಇದು ಸ್ಟೇಟಸ್ ಏನಿದೆ ಮೇಡಮ್ ಈಗ? ಸರ್ ಸರ್ಕಾರದ ಹಂತದಲ್ಲೇ ಇದೆ ಸರ್. ಇದಕ್ಕೆ ಮುಂಚೆ ಮಾಡಿರೋ ಪೇಮೆಂಟ್ ಎಲ್ಲಿಂದ ಹೋಗಿದೆ ಮೇಡಮ್? ಇದಕ್ಕೆ ಮುಂಚೆ ಮಾಡಿದಾರಲ್ಲ ವರ್ಕು, ಇದೆಲ್ಲ ಪಂಚಾಯತಿ ವ್ಯಾಪ್ತಿಯಿಂದ ಹೋಗಿರ್ತಕ್ಕಂಥದ್ದ? ಹೌದು ಸರ್. ನಮ್ಮದು ಈ ರೋಡಲ್ಲಿ ಮೇಂಟೆನೆನ್ಸ್ ಕೂಡ ಸುಮಾರು ವರ್ಷದಿಂದ ಮಾಡಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಅಪೋಸ್ ಮಾಡ್ತಿದ್ರು ಮೇಂಟೆನೆನ್ಸ್ ಮಾಡೋದ್ರಿಂದ ಅದು ಅಲ್ಲ, ವಾಲಂಟ್ರಿಯಾಗೆಲ್ಲ ಒಂದ್ ಸ್ವಲ್ಪ ತೆಗ್ದಿದ್ದಾರೆ, ಎಲ್ಲ ಅದು ಬಿಲ್ಡಿಂಗ್ಸ್ ಹಾಕಿದ್ದಾರೆ. ತೆಗ್ದಿದ್ದಾರೆ. ಡ್ರೈನೇಜು ಮಾಡಿದ್ದಾರೆ, ಒಂದ್ ಸೈಡ್ ಇಂದ ಡ್ರೈನೇಜು ಮಾಡಿದ್ದಾರೆ. ಡ್ರೈನೇಜ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಸರಿ ಮೇಡಮ್, ಈಗ ಇರ್ತಕ್ಕಂಥ ವರ್ಕ್ನ ಇದು ಎಷ್ಟು ದಿನದಲ್ಲಿ ಬರುತ್ತೆ, ಎಷ್ಟು ದಿನದಲ್ಲಿ ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ನಿಮ್ಮದು ಆಕ್ಷನ್ ಆಫ್ ಪ್ಲಾನ್ಸ್ ಏನಿದೆ ಅನ್ನೋದನ್ನ ಹೇಳಿ. ಟಾರ್ಗೆಟ್ ಅಂತ ಏನಿಲ್ಲ ಸರ್. ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ಕೂಡಲೇ ನಾವು ಟೆಂಡರ್ ಪ್ರೊಸೀಜರ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಸರ್. ಇವಾಗ ಇನ್ ಕೇಸ್ ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆ ಆಗಲ್ಲ? ಟೆನ್ಸ್ ಇದೆ ಸರ್. ಟೆನ್ಸ್ ಮಿನಿಮಮ್ ಬೇಕು ಸರ್ ನಮ್ಮದು. ಹೌದು ಮೇಡಮ್, ಈಗ ಸರ್ಕಾರದಲ್ಲಿರೋ ಪರಿಸ್ಥಿತಿಯಲ್ಲಿ ಅವರು ಸರಿಯಾಗಿ ನಿಮ್ಮ ಗೌರ್ಮೆಂಟ್ ಆಫೀಷಿಯಲ್ಸ್ಗೆ ಸರಿಯಾದ ಸಂಬಳಗಳು ಕೊಡ್ತಾ ಇಲ್ಲ. ಈಗಾಗಲೇ RI ಇಂದ ಹಿಡಿದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಸರ್ಕಾರಿ ತಾಲೂಕು ಆಫೀಸ್ಗಳ ಹತ್ರ ಹೋಗಿ ಧರಣಿ ಕೂತ್ಕೊಂತ ಇದ್ದಾರೆ. ಇರ್ತಕ್ಕಂಥ ವಾಸ್ತವಾಂಶ ಅದು. ಸರ್ ಒಂದ್ಸರಿ ಮಾತಾಡಿ ಸರ್. ಸಾರ್ಲಿದ್ ಯಾವ್ದಾದ್ರು ಕೆಲಸದ ಅಮೌಂಟ್ ಬಂದಿದೆಯಾ ನಿಮಗೆ? ರೆಡ್ಡಿ ಅವರೇ, ಹಲೋ ಹಲೋ, ಕೇಳಿಸ್ತಾ ಇದೆ ಸರ್? ಸಾರ್ಲಿಗೆ ಸಂಬಂಧಪಟ್ಟಿರೋಂಥ ಕೆಲಸದ ಯಾವುದಾದ್ರೂ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ಬಂದಿದೆಯಾ, ಅನುದಾನ? ಹಾಂ, ಡ್ರೈನ್ದು ಎಷ್ಟು ಬಂದಿದೆ ಸರ್? ಅದು ಎಲ್ಲಿಂದ ಎಲ್ಲಿಗೆ ಅಂತ ಏನಾದರೂ ಮಾಹಿತಿ ಇದೆಯಾ? ಹಾಂ, ನೀವು ಅದನ್ನು PWD ಡಿಪಾರ್ಟ್ಮೆಂಟಿಗೆ ತಿಳಿಸಿ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ವಾಲಂಟ್ರಿ ಮಾಡ್ತಾ ಇದ್ದೀರಾ? ಅದು ಮೇಡಮ್ ಅವ್ರು ಇದ್ದಾರೆ ಇಲ್ಲಿ, PWD ಮೇಡಮ್, ನಮ್ಮ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಹೇಳಿ ಸರ್. ಓಕೆ ಸರ್, ಓಕೆ ಸರ್. ಅದೇ ನಮ್ಮ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದೆ ಅಷ್ಟೇ ಸರ್. ಓಕೆ ಸರ್. ಓಕೆ, ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಇಲ್ಲಿ ಧೂಳು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಸಾಧ್ಲೆಯಲ್ಲಿ ನಮ್ಮದು ಧರಣಿ ನಡೆಸ್ತಾ ಇದ್ದಾರೆ. ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಕಡೆಯಿಂದ ಯಾರಾದರೂ ಬರ್ಬೋದು? ನಿಮ್ಮ ಕಡೆಯಿಂದ ಯಾರಾದರೂ ಬರ್ತಾರಾ ಇಲ್ಲಿ? ಇಲ್ಲ, ಇದ್ದಾರಾ ಇಲ್ಲಿ? ಬರಕ್ಕೆ ಹೇಳಿ ಸರ್ ಇಲ್ಲಿ ಸಾರ್ಲಿ ಬಸ್ ಸ್ಟ್ಯಾಂಡ್ಗೆ. ನಾನ್ ಪ್ಲಾನ್ ವರ್ಕಲ್ಲಿ ಮಾಡಿದ್ದಾರೆ. ಅಲ್ಲ, ಇವ್ರ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅದೇ ನಾನ್ ಪ್ಲಾನ್. ಯಾರೋ ಮೂರನೇ ವ್ಯಕ್ತಿ ಮಾಡ್ತಾ ಇದ್ದಂಗಿದೆ ಹಂಗಾರೆ. ಡಿಪಾರ್ಟ್ಮೆಂಟ್ಗೂ ಕೊಟ್ಟಿಲ್ಲ ಇವರು. ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾರೆ. ಎಷ್ಟಿದೆ ಮೇಡಮ್ ರೋಡ್ ವೈಡಿನಿಂಗ್ ಎಷ್ಟಿದೆ? ಸರ್ ಆ್ಯಕ್ಚುಲಿ ನಮಗೆ ಟೋಟಲ್ ಸರಳೀಕರಣ ಎಷ್ಟು ಅಡಿ ಆಗಿದೆ? ಅಪ್ರೂವಲ್ ಸ್ಕೆಚ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದಾಜು ವೆಚ್ಚ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಮೌಂಟು, ಅದು ರೆಡಿ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಈ ಸತ್ತ ಸರ್ಕಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಅದರ ವಿವರಣೆಯನ್ನು ದಯಮಾಡಿ ಮಾಡಬೇಕು. ನಿಮಗೆ ವರ್ಕ್ ಆರ್ಡರ್ ಬಂದು ಎಷ್ಟು ದಿನ ಆಯಿತು? ಬಂದಿಲ್ಲ ಸರ್. ಬಂದಿಲ್ಲ, ಬಿಡುಗಡೆ ಆಗಿಲ್ಲ ಸರ್. ಅನುದಾನ ಬಿಡುಗಡೆ ಆಗಿಲ್ಲ. ಅನುದಾನಕ್ಕೆ ಕಳಿಸಿದೆ ಸರ್. ಪ್ರಸ್ತಾವನೆ ಬರದೆ, ವರ್ಕ್ ಆರ್ಡರ್ ಬರದೆ ಮತ್ತೆ ಯಾಕೆ ಮೇಡಮ್ ರೋಡ್ನ ಶುರು ಮಾಡಿದ್ರಿ? ಇದನ್ನ ನಾವು ಶುರು ಮಾಡಿದ್ವಿ ಸರ್. ನಮ್ಮ ಇಲಾಖೆ ಬೇರೆಯವರು ಮಾಡಿರೋದು. ನಮ್ಮ ಇಲಾಖೆಯಿಂದ ಯಾವುದೋ ಬೇರೆಯವ್ರು ಯಾಕೆ ಈಗ ಜನಗಳು ಕೇಳ್ತಾ ಇರೋದು ಇಷ್ಟೇ ಮೇಡಮ್. ಈಗ PWD ವರ್ಕ್ ಅಂದ್ರೆ ರೋಡ್ ಇದು ತಮ್ಮ ಗಮನಕ್ಕೆ ಬರದೆ ಏನಾಗಿದೆ, ಡೆಮಾಲಿಷನ್ಸ್ ಮಾಡಿದ್ದಾರೆ. ಅವ್ರು ವಾಲಂಟ್ರಿಯಾಗಿ ಮಾಡಿದ್ದಾರೆ, ಏನೋ ಅವರು ಇಚ್ಛೆಗೆ ಬಿಟ್ಟಿದ್ದು ಮಾಡಿದ್ದಾರೆ. ಈ ಡ್ರೈನೇಜ್ನೆಲ್ಲ ನಿಮಗೆ ಗೊತ್ತಿಲ್ಲದೆ, ನಿಮ್ಮ ಗಮನಕ್ಕೆ ಬರದೆ ಡ್ರೈನೇಜ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಬಂದಿರೋ ಪ್ರಸ್ತಾವನೆಯಲ್ಲಿ ಇದರದ್ದು ರೋಡ್ ವೈಡನಿಂಗ್ ಎಷ್ಟಿದೆ?